ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಆತ್ಮೀಯರೇ, ಭಗವತಿ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೈಲಾಸೆ ಅಭಯದಾನ ಶೋಲ ಸಮೃಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರ ತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗ ರಂಜಿತ ಜಟಾ ಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷಭೂಷಣಮಮ್ಮ ಸಂಜೀವನೀಂ ಭಾವಯೇ. ಶ್ರೀ ಸಂಜೀವಿನಿ ರುದ್ರಾಯ ನಮಃ. ಆತ್ಮೀಯರೇ, ಇಂದು 6ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ ಸೋಮವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಹೇಗಿದೆ, ಮೇಷಾದ 12 ರಾಶಿಗಳ ಫಲ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಅನುರಾಧ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಸಿದ್ಧಿನಾಮ ಯೋಗ ಇದೆ, ಬಾಲವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನ ನಾವು ಶಿವನನ್ನು ಕುರಿತು ಪೂಜೆ ಮಾಡುವಂತಹ ದಿವಸವಾಗಿದೆ. ಇಂದಿನ ದಿವಸವೇ ಶಿವನಿಗೆ ಅರ್ಪಿತವಾಗಿರತಕ್ಕಂಥದ್ದು. ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಾಕ್ಷರಿ ಜಪಾದಿಗಳನ್ನು ಮಾಡಿಕೊಳ್ಳಬೇಕಾದಂತಹ ದಿವಸ. ಶಿವ ಪಂಚಾಕ್ಷರಿ ಮಹಿಮೆ ಬಹಳ ಅದ್ಭುತವಾಗಿರತಕ್ಕಂತಹದ್ದು, ತಾವೆಲ್ಲ ಕೇಳಿದ್ದೀರಿ. ಹೀಗಿರುವಾಗ ಇವತ್ತಿನ ದಿವಸ ಖಗೋಳ ಸ್ಥಿತಿ ಏನು ನೋಡಿ. ಮೇಷರಾಶಿಯಲ್ಲಿ ಶುಕ್ರ ಇದ್ದಾನೆ, ವೃಷಭ ಶೂನ್ಯ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಗುರು. ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ. ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ. ಕನ್ಯಾ ತುಲಾ ಈ 2 ರಾಶಿಗಳು ಶೂನ್ಯ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಇಂದಿನ ದಿವಸ ಧನು ರಾಶಿ ಶೂನ್ಯ. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಮತ್ತು ಬುಧರ ಯುತಿ. ಮೀನ ರಾಶಿಯಲ್ಲಿ ರವಿ, ಶನಿ ಮತ್ತು ಅಂಗಾರಕರ ಯುತಿ. ಇದು ಇವತ್ತಿನ ಗ್ರಹ ಸ್ಥಿತಿ ಆಗಿರತಕ್ಕಂತಹದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಭಚಕ್ರದಲ್ಲಿ ಇರತಕ್ಕಂತಹ 12 ರಾಶಿಯವರಿಗೆ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಬುಧ. ಅಣ್ಣ ತಮ್ಮಂದಿರಿಂದ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಯಾವ್ದಾದ್ರು ಒಂದು ಬಿಸಿನೆಸ್ ಮಾಡ್ತಾ ಇದ್ದೀರಿ, ಒಟ್ಟಿಗೆ ಮಾಡ್ತಾ ಇದ್ದೀರಿ, ಅಣ್ಣ ತಮ್ಮಂದಿರೆಲ್ಲ. ಅಣ್ಣ ತಮ್ಮಂದಿರು ನಿಮಗೆ ಸಾಥ್ ಕೊಡುವಂತಹ ಸಾಧ್ಯತೆಗಳು, ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮಿತ್ರತ್ವ ಇರತಕ್ಕಂತಹದ್ದು. ಹಾಗಂತ ರಾಹುವಿನ ಜೊತೆಯಲ್ಲಿ ಇದ್ದದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂತಹದ್ದು. ನೀವು ಎಷ್ಟೇ ಹೊತ್ತಿಗೂ ಕೈ ಕೊಡಬಹುದು, ಯಾವಾಗಲೂ ಬೇಡ ಅಂತ ಬಿಡಬಹುದು, ಅಥವಾ ಇಂತಿಷ್ಟು ಸಮಯದವರೆಗೆ ಅಂತ ಸೀಮಿತವಾಗಿರಬಹುದು. ಆದ್ದರಿಂದ ಸ್ವಲ್ಪ ಜಾಗ್ರತೆ. ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿ ಶನಿಯ ಒಟ್ಟಿಗೆ ಇದ್ದದ್ರಿಂದ ಶತ್ರುಗಳ ಕಾಟ, ಪೈಪೋಟಿ, ಉದ್ಯೋಗದಲ್ಲಿ ಪೈಪೋಟಿ, ವ್ಯವಹಾರದಲ್ಲಿ ಪೈಪೋಟಿ, ಅಥವಾ ನಿಮ್ಮ ಕೌಟುಂಬಿಕವಾಗಿ ಶತ್ರುತ್ವ, ಮನಸ್ತಾಪಗಳು ಮೂಡುವಂತಹ ಸಾಧ್ಯತೆಗಳು. ಧನಾಧಿಪತಿಯಂತಹ ಶುಕ್ರನು ನಿಮ್ಮ ರಾಶಿಯಲ್ಲೇ ಇದ್ದದ್ರಿಂದ ಧನ ಸಮೃದ್ಧಿ. ಹಲವಾರು ವಿಚಾರದಲ್ಲಿ ನೀವು ಹಣಕಾಸನ್ನ ತೊಡಗಿಸಿಕೊಂಡಿರ್ತೀರಿ, ಅದರಿಂದ ನಿಮಗೆ ಲಾಭ ಉಂಟಾಗುವಂತಹ ಸಾಧ್ಯತೆ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಬಾಧೆಯಲ್ಲಿರ್ತಕ್ಕಂತಹ ರಾಹುವಿಗೆ ರಾಹು ಶಾಂತಿ, ನಾಗಶಾಂತಿ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣ ಮತ್ತು ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಕಷ್ಟ ಪರಿಹಾರ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಧನ ಸಮೃದ್ಧಿ, ಆರ್ಥಿಕವಾದಂತಹ ಸಂಕಷ್ಟಗಳು ದೂರ. ವೃಷಭ ರಾಶಿಯವರಿಗೆ ಋಣಬಾಧೆ ಜಾಸ್ತಿಯಾಗಿದೆ, ಆಗುವ ಸಂಭವವೂ ಇದೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಧನಸ್ಥಾನದಲ್ಲಿ ಗುರು ಇದ್ದರೂ ಸಹಿತವಾಗಿ ಕೆಲವೊಮ್ಮೆ ಋಣಬಾಧೆಗಳು ಜಾಸ್ತಿಯಾಗಿ ಅದರಲ್ಲಿ ಸಿಕ್ಕಿಗೆ ಹಾಕಿಕೊಳ್ತೀರಿ. ಭೂ ಸಂಬಂಧವಾದಂತಹ ವ್ಯವಹಾರದಲ್ಲಿ, ಗೃಹ ಸಂಬಂಧವಾದಂತಹ ವ್ಯವಹಾರದಲ್ಲಿ, ವಾಹನ ಸಂಬಂಧವಾದಂತಹ ವ್ಯವಹಾರದಲ್ಲಿ. ಆದ್ದರಿಂದ ತುಂಬಾ ಜಾಗೃತೆ ವಹಿಸಬೇಕಾಗಿರತಕ್ಕಂತಹದ್ದು ವೃಷಭ ರಾಶಿಯವರು. ವ್ಯಾಪಾರಕ್ಕಾಗಿ ನೀವು ಸಾಲವನ್ನು ಮಾಡಿರ್ತೀರಿ, ನಿಮಗೆ EMI ತುಂಬಲಿಕ್ಕೆ ಆಗದೆ ಸಾಕಷ್ಟು ಸಂಕಟ ಪಡುವಂತಹ ಸನ್ನಿವೇಶ. ವ್ಯಾಪಾರವೇ ಇರುವುದಿಲ್ಲ, ಬಡ್ಡಿ ಕಟ್ಟಲಿಕ್ಕೂ ಆಗಲ್ಲ, ಸಾಕಷ್ಟು ತೊಂದರೆ ಪಡ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಸೇವೆ. ಇವುಗಳಿಂದ ನಿಮಗೆ ದಾರಿ ಸಿಗುವಂತಹ ಸಾಧ್ಯತೆಗಳು ಇದಾವೆ. ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅತ್ಯಂತ ಪ್ರಮುಖ ಘಟ್ಟದಲ್ಲಿದೆ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿ ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸಪ್ತಮಾಧಿಪತಿ, ಕರ್ಮಾಧಿಪತಿ. ವ್ಯವಹಾರದಲ್ಲಿ ನಿಷ್ಣಾತರು ನೀವು. ವ್ಯವಹಾರದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ತೀರಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಆದರೆ ಉದ್ಯೋಗದಲ್ಲಿ ಕಹಿ ವಾತಾವರಣ. ಯಾಕೆ? ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಪಾಪಗ್ರಹಗಳೇ ಇದಾವೆ. ಆದ್ದರಿಂದಲೇ ಕಹಿ ವಾತಾವರಣ. 3 ಜನ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ.
ದೋಷ ನಿವಾರಣೆಗೆ ನೀವು ವಿಷ್ಣುವಿನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಉಂಟಾಗುವಂತಹ ಸಾಧ್ಯತೆ ಇದೆ. ವ್ಯಾವಹಾರಿಕವಾಗಿ ವ್ಯಾಪಾರದಲ್ಲಿ ನಷ್ಟ ಕಂಡು ಬರುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ, ವಿಷ್ಣು ಪಂಜರ ಸ್ತೋತ್ರ ಅಥವಾ ವಿಷ್ಣು ಅಷ್ಟಕ ಇತ್ಯಾದಿಗಳನ್ನ ಪಠನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಧ್ಯವಾದರೆ ಇವತ್ತು ಅಷ್ಟಾಕ್ಷರಿ ಜಪವನ್ನ ಯಥಾಶಕ್ತಿ ಮಾಡಿಕೊಳ್ಳಿ, ಅದರಿಂದ ಅನುಕೂಲ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿ ಆಗ್ತದೆ. ಹಸಿರು ಬಣ್ಣದ ಬಟ್ಟೆಗಳು, ಗಿಳಿ ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಶ್ರೇಯಸ್ಸನ್ನ ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಚಂದ್ರನು ನೀಚ ಸ್ಥಾನದಲ್ಲಿದ್ದಾನೆ. ಕೆಟ್ಟ ವ್ಯಕ್ತಿಗಳಿಂದ ತೊಂದರೆ, ಕೆಟ್ಟ ನಡತೆಯುಳ್ಳವರಿಂದ ತೊಂದರೆ, ಕೆಡುಕುಂಟಾಗುವಂತಹ ಸಂಶಯ, ಆರೋಗ್ಯದಲ್ಲಿ ವ್ಯತ್ಯಾಸ, ವ್ಯವಹಾರಗಳಲ್ಲಿ ಸೋಲು, ಬಂಧು ಬಾಂಧವರು ದೂರವಾಗುವಂತಹ ಸಂದರ್ಭ, ಕೃಷಿ ಕ್ಷೇತ್ರದಲ್ಲಿ ನಷ್ಟ ಉಂಟಾಗ್ತದೆ, ಪಶು ಪ್ರಾಣಿಗಳಿಂದ ತೊಂದರೆ ಉಂಟಾಗುತ್ತದೆ. ಕರ್ಕಾಟಕ ರಾಶಿಯವರಿಗೆ ದೋಷ ನಿವಾರಣೆಗಾಗಿ ನೀವು ಪಶು ಪ್ರೀತಿಯನ್ನು ಮಾಡಬೇಕು. ಪಶುಗಳಿಗೆ ನೀವು ಆಹಾರವನ್ನು ನೀಡಬೇಕು. ಜೊತೆಯಲ್ಲಿ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ನೀಚ ಚಂದ್ರ ಶಾಂತಿಯನ್ನ ಮಾಡಿಸಿಕೊಳ್ಳುವುದರಿಂದ ಅಭಿವೃದ್ಧಿ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಆಗಿ ಬರ್ತದೆ. ಅವೆಲ್ಲ ಉಪಯೋಗಿಸಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತುವತ್ತು ಮಾಂದ್ಯರ ಯುತಿ. ಕೆಲವರಿಗಂತೂ ಭಯ, ಬೆಳಗ್ಗೆಯಿಂದ ರಾತ್ರಿ ಮಲಗುವಲ್ಲಿವರೆಗೂ ಭಯ ಪಡ್ತಾ ಇರ್ತೀರಿ. ಯಾರೋ ಏನೋ ಮಾಡಿದ್ರು, ಯಾರೋ ಏನೋ ಮಾಡಿದ್ರು, ಏನೋ ಮಾಡಿದ್ದಾರೆ, ಏನೋ ಇಲ್ಲದೆ ಇಲ್ಲ ಅಂತ ಹೇಳಿದ್ರು ಕೇಳಲ್ಲ, ಏನೋ ಮಾಡಿದ್ದಾರೆ, ಇಲ್ಲ ಏನೋ ಆಗ್ತಾ ಇದೆ, ಏನೋ ಮಾಡಿದ್ದಾರೆ, ಏನೇನೋ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಿ, ಏನೇನೋ ವಿಚಾರಗಳನ್ನ ಮಾಡ್ತಾ ಇರ್ತೀರಿ. ಅದರಿಂದ ಕೆಟ್ಟ ಫಲಗಳೇ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಕಷ್ಟು ಜನರಿಂದ ಬಯಸಿಕೊಳ್ತೀರಿ. ಸಾಕಷ್ಟು ಜನರು ನಿಮ್ಮ ಹಿತಕ್ಕಾಗಿ ಪ್ರಯತ್ನಿಸಿದ್ರು ಸಹಿತವಾಗಿ ಅದು ಫಲಿಸುವುದಿಲ್ಲ. ಮಾನಸಿಕವಾದಂತಹ ಹಿಂಸೆಗೊಳಗಾಗ್ತೀರಿ. ಮುಖ ಊದಿಸ್ಕೊಂಡು ಕೂತ್ಕೊಳ್ತೀರಿ. ಜೊತೆಯಲ್ಲಿ ಮನೆಯಲ್ಲಿದ್ದವರ ಜೊತೆಯಲ್ಲೆಲ್ಲ ಗಲಾಟೆ ಮಾಡ್ತೀರಿ. ಅಷ್ಟಮ ಶನಿ ಕಷ್ಟವನ್ನು ನೀಡ್ತಾ ಇರ್ತಾನೆ. ಒಂದಲ್ಲ ಒಂದು ಕಷ್ಟಗಳು, ದೇಹದ ಸಂದುಗಳಲ್ಲೂ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಶಿವನನ್ನು ಕುರಿತು ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಅನುಕೂಲ. ನೀಚ ಚಂದ್ರ ಶಾಂತಿಯನ್ನ ಮಾಡಿಸಿಕೊಳ್ಳುವುದರಿಂದ ಅನುಕೂಲ. ಜೊತೆಯಲ್ಲಿ ಆರೋಗ್ಯ ಭಾಗ್ಯಕ್ಕಾಗಿ ಸಂಜೀವಿನಿ ರುದ್ರನ ಅನುಷ್ಠಾನವನ್ನು ಮಾಡಿಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. ಸಿಂಹರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ ನೀವು 1ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಪಶು ಪ್ರೀತಿಯನ್ನ ಮಾಡಿ, ಶುಭವಾಗುತ್ತೆ. ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು 6ನೇ ಭಾವದಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿ. ಶತ್ರುತ್ವ, ಹಿತಶತ್ರುಗಳಿಂದ ತೊಂದರೆ, ಸರ್ಪಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗೆ ಸರ್ಪ ದರ್ಶನ, ಕೆಲವರಂತೂ ಸರ್ಪ ಎಂದಾಕ್ಷಣ ಭಯ ಪಡ್ತೀರಿ. ಹಗ್ಗವನ್ನು ಕಂಡ್ರು ಸರ್ಪ ಇದೆ, ನಾಗ ಇದೆ ಅಂತ ಭಯ ಪಡುವಂತಹ ಜನ. ಸ್ವಲ್ಪ ಆತಂಕ ಮೂಡುವಂತಹದ್ದಿದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತದೆ. ಕೆಲಸ ಕಾರ್ಯಗಳು ಸರಾಗವಾಗಿ ಆಗೋದಿಲ್ಲ. ಏನೋ ದೋಷ ಇದೆ, ಪಿತೃದೋಷ ಏನಾದರೂ ಇದೆಯಾ? 7ನೇ ಭಾವದಲ್ಲಿ ರವಿ ಇದ್ದಾನೆ, ಅವನ ಪೂರ್ಣ ದೃಷ್ಟಿ ಇದೆ, ಪಿತೃದೋಷ ಇದೆ ಹೇಳುವಂತಹ ಭಾವನೆ. ಪರಿಹಾರಕ್ಕಾಗಿ ಪಿತೃಶಾಂತಿ, ನಾಗಬಲಿ, ಜೊತೆಯಲ್ಲಿ ನಾರಾಯಣ ಬಲಿ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕನ್ಯಾ ರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣ, ವಿಷ್ಣು ಸಹಸ್ರನಾಮ, ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವ್ಯವಹಾರ. ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರ ಎತ್ತು ನೋಡ್ತಾ ಇದ್ದಾನೆ. ಒಳ್ಳೆಯ ಯೋಗದ ಕಾಲ. ವ್ಯವಹಾರಗಳು ಚೆನ್ನಾಗಿ ನಡೀತದೆ. ಹಣಕಾಸು ಸಂಸ್ಥೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ನೀವೇನಾದ್ರೂ ಹಣಕಾಸು ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ನಿಮಗೂ ಒಳ್ಳೆಯ ಸೌಲಭ್ಯ. ಶೃಂಗಾರ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಗ್ರಂಥಿಗೆ ಅಂಗಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ. ದೇವಸ್ಥಾನಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲರಿಗೂ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆಗಳು. ದಿನಸಿ ಪದಾರ್ಥಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ, ತಕ್ಕಡಿಯಲ್ಲಿ ತೂಗಿ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ನೆಮ್ಮದಿ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಏನು? ವಿಶೇಷವಾಗಿ ಇವತ್ತಿನ ದಿವಸ ದುರ್ಗಾರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕನಕ ದುರ್ಗಾ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಸಂಪತ್ ಪ್ರಾಪ್ತಿ ಆಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 6. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತುಗಳ ಖರೀದಿ ನಿಮಗೆ ಶ್ರೇಯಸ್ಕರ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮದಲ್ಲಿ ಗುರು ನಿಂತು ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ
ತೇರ್ಗಡೆ. ಪಂಚಮದಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಮಕ್ಕಳು ದಾರಿ ತಪ್ಪಿಯಾರು, ಮಕ್ಕಳ ಬಗ್ಗೆ ಗಮನ ಇರಲಿ, ದಾರಿ ತಪ್ಪದ ಹಾಗೆ ನೋಡ್ಕೊಳ್ಳಿ, ಅಥವಾ ತಪ್ಪಿದ ಮಕ್ಕಳನ್ನು ಸರಿ ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಆಗ ನಿಮಗೆ ಕಷ್ಟಗಳು ದೂರವಾಗುವಂತಹದ್ದು. ಮನಸ್ಸಂತೃಪ್ತಿ ಉಂಟಾಗುವಂತಹ ಲಕ್ಷಣ, ಬಂಧು ಬಾಂಧವರ ಪ್ರೀತಿ, ಕುಟುಂಬದವರ ಹಿತ ನುಡಿ ಇವೆಲ್ಲವೂ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ ಹಳದಿ ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಉತ್ತರ ದಿಕ್ಕಿನಲ್ಲಿ ಶಿವಾಲಯಕ್ಕೆ ಹೋಗುವುದರಿಂದ ಅಥವಾ ಗುರುರಾಯರ ಮಂದಿರಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಆಗುವಂತಹ ಲಕ್ಷಣ ಇದೆ. ಕೆಂಪು ಬಣ್ಣ, ಕೇಸರಿ ಬಣ್ಣ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ಅಥವಾ ಪಶ್ಚಿಮ ದಿಕ್ಕಿನ ಪೂಜಾ ಕೈಂಕರ್ಯಾದಿಗಳಿಂದ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇದೆ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಅರ್ಧಾಷ್ಟಮ ಶನಿ ನಡೀತಾ ಇದೆ. ಆ 4ನೇ ಮನೆಯವನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ನಿಮ್ಮ ರಾಶಿಗೆ ಶನಿ ದೃಷ್ಟಿಯೂ ಇದೆ. ಹೀಗಾಗಿ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಪೂರ್ಣ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತೀರಿ. ಅರ್ಧದಲ್ಲೇ ಮನೆ ನಿಂತು ಹೋಗುವಂತಹ ಸಾಧ್ಯತೆ. ಕೆಲಸಗಾರರು ಕೈ ಕೊಡ್ತಾರೆ. ಕನ್ಸ್ಟ್ರಕ್ಷನ್ ವ್ಯವಹಾರಸ್ಥರು, ಇಂಜಿನಿಯರ್ಗಳು ದೂರ ಸರಿತಾರೆ. ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ 4ರ ಶನಿಯಿಂದ. ಪಿತೃಕಾರಕನಂತಹ ರವಿಯೂ ಸಹಿತವಾಗಿ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿದ್ದರಿಂದ ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿ ಲಭ್ಯ ಅಥವಾ ಹಣಕಾಸು ಲಭ್ಯವಾಗುವಂತಹ ಸಾಧ್ಯತೆ. ಕೌಟುಂಬಿಕವಾಗಿ ನೆಮ್ಮದಿ ಧನುರಾಶಿಯವರಿಗೆ. ಧನುರಾಶಿಯವರು ಹಳದಿ ಕೆಂಪು ಬಣ್ಣ ಜೊತೆಯಲ್ಲಿ 3ರ ಸಂಖ್ಯೆಯ ಬಳಕೆ. ಉತ್ತರ ದಿಕ್ಕು ನಿಮಗೆ ಅನುಕೂಲ. ಪ್ರಯತ್ನ ಪಡಿ, ಶುಭವಾಗುತ್ತೆ ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಶನಿ ಮಹಾತ್ಮನು 3ನೇ ಭಾವದಲ್ಲಿ ರವಿಯೊಟ್ಟಿಗಿದ್ದಾನೆ. ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಪಿತೃಕಾರಕನ ದೃಷ್ಟಿ ಇದ್ದದ್ದರಿಂದ, ಪಿತೃಕಾರಕನ ಯುತಿ ಇದ್ದದ್ದರಿಂದ ಪಿತೃದೋಷಕ್ಕೆ ಪರಿಹಾರವನ್ನ ಮಾಡಿಕೊಂಡಾಗ ಭೂಮಿ ಸಂಬಂಧವಾದಂತಹ ದೋಷಗಳು ಪರಿಹಾರವಾಗಿ ಭೂಮಿ ಕೈಗೆ ಹಿಡಿಯುತ್ತದೆ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ಕುಜನೂ ಸಹಿತವಾಗಿ ಸೇರಿದ್ದಾನೆ. ಕುಭೂಮಿಯಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ತೊಂದರೆ ಉಂಟಾದೀತು. ಸ್ಮಶಾನಕ್ಕೆ ಸಮೀಪವಾದಂತಹ ಭೂಮಿ, ಸ್ಮಶಾನದಲ್ಲಿ ಇರತಕ್ಕಂತಹ ಸೈಟುಗಳು ಇವೆಲ್ಲ ನಿಮಗೆ ಅಪಾಯವನ್ನು ತರುವಂತಹ ಸಾಧ್ಯತೆ ಇದೆ. ಜಾಗೃತಿಯಾಗಿರಿ. 3 ರಸ್ತೆ ಸೇರುವ ಜಾಗದಲ್ಲಿರತಕ್ಕಂತಹ ಭೂಮಿ, ಅದರಿಂದಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಕುತ್ತಿನಲ್ಲಿರತಕ್ಕಂತಹ ಸೈಟುಗಳು, ಮನೆಗಳು, ಅವುಗಳಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಶತ್ರುಗಳು ವೃದ್ಧಿ ಆಗ್ತದೆ. ಸದಾ ಕಾಲದಲ್ಲೂ ಶತ್ರುಗಳಿಂದ ನಿಮಗೆ ತೊಂದರೆ ಉಂಟಾಗ್ತದೆ. ವಹಿವಾಟು ನಷ್ಟವಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಆಂಜನೇಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ಕಷ್ಟ ನಿವಾರಣೆಯಾಗ್ತದೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು 8, 4, 7 ಈ 3 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ, ಚಿತ್ರವರ್ಣ ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿದ್ದಾನೆ. ನಿಧಾನವಾಗಿ ಹಣ ಬರ್ತದೆ. ಬರಬೇಕಾದಂತಹ ಹಣ ಒಂದು ಸಾರಿ ಬರೋದಿಲ್ಲ. 3-4 ಭಾಗಗಳಾಗಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೊಟ್ಟವ ಕೋಡಂಗಿ, ತೆಗೆದುಕೊಂಡವನು ವೀರಭದ್ರ ಹೇಳುವಂತಹ ಒಂದು ಗಾದೆಯೇ ಇದೆ. ನೀವು ಕೊಡುವಾಗ ಕೊಟ್ಟು ಬಿಡ್ತೀರಿ. ನಿಮಗೆ ಬೇಕು ಅಂತ ಕೇಳಿದಾಗ ಅವರು ರೌದ್ರಾವತಾರವನ್ನು ತಾಳುವಂತಹ ಸಾಧ್ಯತೆ. ವೀರಭದ್ರರಾಗಿಬಿಡ್ತಾರೆ. ಇಲ್ಲ ಸಲ್ಲದ ಅಪವಾದಗಳನ್ನು ನಿಮ್ಮ ಮೇಲೆ ಹಾಕ್ತಾರೆ. ಸುಮ್ಮನೆ ಹಣ ಕೊಡಬೇಕು ಅನ್ನುವಂತಹ ಭಾವನೆ ಮೂಡ್ತದೆ ಅವರಿಗೆ. ಆ ತನ್ಮೂಲಕವಾಗಿ ನಿಮ್ಮನ್ನು ಬೀದಿಗೆ ನಿಲ್ಲಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಜಾಗ್ರತೆ ಬೇಕು. ಧನಸ್ಥಾನದಲ್ಲಿ ಶನಿ ಮಹಾತ್ಮನು ಇದ್ದದರಿಂದ ಈ ರೀತಿಯಾದಂತಹ ತೊಂದರೆಗಳು. ಹಾಗಂತ ಗುರುವಿನ ದೃಷ್ಟಿ ಇದ್ದದರಿಂದ ತೇರ್ಗಡೆ ಇದೆ ನಿಮಗೆ, ಇಲ್ಲ ಅಂತಲ್ಲ. ಆದರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ನಷ್ಟ ಉಂಟಾಗ್ತದೆ. ಕೆಲವರಿಗೆ ಕೈ ಬೆಚ್ಚಗೆ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ದೂರದ ವ್ಯವಹಾರಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಪ್ರಯಾಣದಿಂದ ಆಯಾಸವಾದರೂ, ಪ್ರಯಾಣದಿಂದ ಪ್ರಯಾಸವಾದರೂ ಪ್ರಯಾಣವನ್ನು ಸುಖಕರವಾಗಿ ಮಾಡಿಕೊಳ್ತೀರಿ ಕುಂಭರಾಶಿಯವರು. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಅಘೋರ ರುದ್ರನ ಆವಾಹನೆ, ಪೂಜೆ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ, ಅಘೋರ ರುದ್ರನ ಅನುಷ್ಠಾನದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. 8, 4, 7 ಇವೆಲ್ಲ ನಿಮಗೆ ಅನುಕೂಲಕರವಾದಂತಹ ಸಂಖ್ಯೆ. ಕಪ್ಪು, ಬಿಳಿ, ಚಿತ್ರವರ್ಣ ಇತ್ಯಾದಿಗಳೆಲ್ಲವೂ ನಿಮಗೆ ಪ್ರಯೋಜನವನ್ನು ಕೊಡ್ತದೆ. ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕಿನ ವ್ಯವಹಾರಗಳು ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು ಹಾಗೂ ಕುಂಭಲಗ್ನದವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು 4ನೇ ಭಾವದಲ್ಲಿದ್ದಾರೆ. ಪುಸ್ತಕ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲ. ಆರ್ಥಿಕವಾಗಿ ಬೆಳವಣಿಗೆ ಆಗುವುದಕ್ಕೆ ಅನುಕೂಲ ಇದೆ. ಧನಸ್ಥಾನದಲ್ಲಿ ಶುಕ್ರ ಇದ್ದದ್ದರಿಂದ ಕೌಟುಂಬಿಕವಾಗಿ ಬಂಧುಗಳು ಮನೆಗೆ ಆಗಮನ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಕುಟುಂಬದಲ್ಲಿ ವಿಜಯೋತ್ಸಾಹವನ್ನು ಕಾಣ್ತೀರಿ. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ವಿಜಯ ಪ್ರಾಪ್ತಿ ಆಗ್ತದೆ. ಮನಸ್ಸು ಸಮಾಧಾನದಿಂದ ಸಂತೋಷಭರಿತವಾಗಿರ್ತದೆ. ಮಕ್ಕಳನ್ನು ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಿಸ್ತೀರಿ.
ಮಕ್ಕಳಿಗೆ ಬೇಕಾದ್ದನ್ನ ಕೊಡಿಸ್ತೀರಿ, ಮಕ್ಕಳ ವಿಷಯದಲ್ಲಿ ಕಾಳಜಿ ವಹಿಸ್ತೀರಿ, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವಂತಹ ಭಾವನೆ ಇವೆಲ್ಲವೂ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಮೀನರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸೂರ್ಯ ಶಾಂತಿ, ಶನಿ ಶಾಂತಿ, ಕುಜ ಶಾಂತಿ ಇವುಗಳನ್ನು ಮಾಡಿಕೊಳ್ಳುವುದರಿಂದ, ಹೆಚ್ಚೇನು ನವಗ್ರಹ ಶಾಂತಿಯನ್ನೇ ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3, 9 ಬಳಸಿಕೊಳ್ಳಿ. ಉತ್ತರ ದಿಕ್ಕು ಅಥವಾ ಈಶಾನ್ಯ ದಿಕ್ಕದಲ್ಲಿ ವ್ಯವಹಾರವನ್ನು ಮಾಡಿ ರಾಜತಾಂತ್ರಿಕ ವ್ಯವಹಾರದಲ್ಲಿ ನಿಮಗೆ ಸಾಕಷ್ಟು ಅಭ್ಯುದಯ, ನೆಮ್ಮದಿ ಇವತ್ತಿನ ದಿವಸ ಮೀನರಾಶಿಯವರಿಗೆ. ಮೀನರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಸಿರು ಬಣ್ಣ, ಹಳದಿ ಬಣ್ಣ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ ಮೀನರಾಶಿಯವರಿಗೆ. ಇಂದು ಸೋಮವಾರವಾಗಿದೆ, ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ದಿವಸ. 12 ರಾಶಿಯವರು ಶಿವಾನುಗ್ರಹಕ್ಕಾಗಿ ಪಂಚಾಕ್ಷರಿ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ 12 ರಾಶಿಯವರು. ಶುಭವಾಗಲಿ. ಆತ್ಮೀಯರೇ, ಇಂದು ಸೋಮವಾರ ಇಂದಾಕ್ಷಣ ಸೋಮಶೇಖರನ ಅನುಗ್ರಹವನ್ನು ಪಡೆಯುವಂತಹ ದಿವಸ. ಸೋಮಶೇಖರನನ್ನು ನೀವು ಪೂಜಿಸಿದಾಗ ಅವನೇ ನಿಮಗೆ ವರದ ಶಂಕರನಾಗ್ತಾನೆ, ವರವನ್ನು ಕೊಡ್ತಾನೆ ಪರಮೇಶ್ವರ. ನಿಮಗೆ ಸಾಕಷ್ಟು ಹಿಂದಿನ ಕಥೆಗಳೆಲ್ಲ ಸಾಕಷ್ಟಿದ್ದಾವೆ, ಗೊತ್ತಿದೆ ತಮಗೆಲ್ಲ. ಏನನ್ನ ಕೇಳಿದರೂ ಕೊಡುವವನು ಶಂಕರ. ಶಂ ಕರೋತಿ, ಶಮನವನ್ನು ಮಾಡುವವನು, ದೋಷವನ್ನು ಶಮನ ಮಾಡಿ ಒಳ್ಳೆಯ ಫಲವನ್ನು ನೀಡುವವನು ಶಂಕರ. ಆದ್ದರಿಂದ ನೀವು ಸಾಧ್ಯವಾದಲ್ಲಿ ವರದ ಶಂಕರ ವ್ರತಾಚರಣೆಯನ್ನ ಮಾಡಿಕೊಳ್ಳುವುದರಿಂದ, ಇಂದಿನ ದಿವಸ ನೀವು ಶಿವನನ್ನು ಕುರಿತು ರುದ್ರಾಭಿಷೇಕವನ್ನು ಮಾಡುವುದರಿಂದ, ರುದ್ರ ಪಾರಾಯಣವನ್ನು ಮಾಡುವುದರಿಂದ, ರುದ್ರ ಮಂತ್ರವನ್ನು ಜಪಿಸುವುದರಿಂದ, ಏಕಾದಶ ರುದ್ರಾಭಿಷೇಕ ಅಥವಾ ಶತರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಶಿವನು ಪ್ರೀತನಾಗಿ ನಿಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾನೆ. ಸಾಧ್ಯವಾದಲ್ಲಿ ಮಾಡಿಕೊಳ್ಳಿ, ಅದರಿಂದ ಸಾಕಷ್ಟು ಅನುಕೂಲವಾಗ್ತದೆ, ಶುಭವಾಗುತ್ತೆ. 12 ರಾಶಿಯವರು. ಶುಭವಾಗಲಿ. ವೀಕ್ಷಕರೇ, ಒಂದು ಸದವಕಾಶ, 60 ವರ್ಷದ ಶಾಂತಿ, ಷಷ್ಠಿ ಪೂರ್ತಿ ಶಾಂತಿ ಮಾಡಿಕೊಳ್ಳಲಿಕ್ಕೆ ಆಗದೇ ಹೋದವರಿಗೆ ಸದವಕಾಶ. ಈಗ ಅವಕಾಶ ಬಂದಿದೆ. ಷಷ್ಠಿ ಪೂರ್ತಿ ಶಾಂತಿಯನ್ನ ಮಾಡಿಕೊಳ್ಳುವವರು ಬುಕ್ ಮಾಡಿಕೊಳ್ಳಬಹುದು. ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಮಾಡ್ತಾ ಇಲ್ಲ, ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ, ಗಂಡು ಮಕ್ಕಳು ಇಲ್ಲ, ಕೊರಗಬೇಕಾದಿಲ್ಲ. ನೀವು ಷಷ್ಠಿ ಪೂರ್ತಿ ಶಾಂತಿಯನ್ನ ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಷಷ್ಠಿ ಪೂರ್ತಿ ಶಾಂತಿ